ಸಕೋಬಾಯಿ ನಾನು ತಪ್ಪಾಗೈತೆ ಯವ್ವ. ಆ ಮಾತಾಡಿ ಕಾಲು ಹಿಡ್ಕೊಂಡು ತಪ್ಪಾಗೈತೆ ಅಂತ ಹೇಳ್ತೀನಿ ಯವ್ವ. ಅದು ಪಾಪ ಒಂದೀಟದ ಕಳ್ಕೊಂತೀನಿ ತಾಯಿಯಾಗಿ ಪಾದಕ್ಕೆ ಬಿದ್ದೆ. ಇನ್ಯಾ ನಾಟಕ ತಕೊಂಬಂದಿ ನೀನು? ನಿನ್ನಿಂದ ನಮ್ಮನಿ ಎಲ್ಲ ಚಿದ್ರಾತ. ಹಾಲ್ದಂತ ಸಂಸಾರದಾಗ ಹುಳಿ ಹಿಂಡಿ ಬಿಟ್ಟಿ ನೀನು. ಯಾವ ಸಕೋಬಾಯಿ ಹುಳಿ ಹಿಂಡಿದ್ದಕ್ಕೆ ಆ ದೇವರು ನನ್ನ ಬಾಳನ್ನ ಎಲ್ಲಿ ತಂದಿತ್ತ ನೋಡು. ನನ್ನ ಪರಿಸ್ಥಿತಿ ಏನು ಚಂದ ಐತೇನೆ ಯವ್ವ. ನನ್ನ ಬರ್ನು ಚಂದಿಲ್ಲ. ನಾನು ನಿಮ್ಮ ಬಾಳನ್ನ ಹುಳಿ ಹಿಂಡಿದ ಆ ದೇವರು ನನ್ನ ಸರಿಯಾದ ಶಿಕ್ಷಣ ಕೊಟ್ಟನವ್ವ. ಎಲ್ಲರಿಗೂ ಎಲ್ಲ ಚೀತು ಅನಿಸ್ಕೊಂಡು ಇನ್ನೂ ಬರ್ಕತ್ತಿದ್ದೀವ. ನಾ ಮಾಡಿದ ತಪ್ಪಾಗಿದ್ದವ. ನಾ ಮಾಡಿದ ತಪ್ಪಾಗೈತಿ. ಯಾರು ಕಣ್ಣು ಮುಟ್ಕೊಂಡು ಕುಂತಿರೋ ಭಗವಂತ ಕಣ್ಣು ಮುಟ್ಕೊಂಡು ಕುಂತಿರಂಗಿಲ್ಲ. ನಾವು ಮಾಡೋ ಕೆಲಸ ನೋಡ್ತಿರ್ತಾನೆ ಅನ್ನೋದು ಸುಳ್ಳಲ್ಲ. ನಾವು ಪಾಪ ಮಾಡಿದ್ದು ನಾ ಭಗವಂತ ಮ್ಯಾಗ ಕುಂತ್ಕೊಂಡು ನೋಡ್ತಿರ್ತಾನೆ ಅನ್ನೋದ ನೆನಪಾರ ಪಾಪ ಮಾಡ್ತೇವೆ. ಹಂಗತಿ ಮಾಡಿದ್ದಕ್ಕೂ ಇವತ್ತಿನ ದಿನ ನಾನು ಕಷ್ಟ ಅನುಭವಿಸಕತ್ತೇನೆಯೋ. ದೇವ್ರು ನನ್ನ ಸರಿಯಾದ ಶಿಕ್ಷಣ ಕೊಟ್ಟನ. ನನ್ನ ಮಗ ಬಂದು ಹೇಳಿದ ಹಿಂಗೆ ಬಂದಾರ ಅಂತೇಳಿ. ಕಡಿಕ ಕಾಲಿ ಬಿದ್ದು ಕ್ಷಮೆ ಕೇಳೋಣಂತ. ಯಪ್ಪ ನನ್ನ ಮಗನ ಅಕ್ಕನ ಕಾಲು ಹತ್ರ ಕರ್ಕೊಂಡು ಹೋಗಪ್ಪ. ಕಾಲು ಕೊಟ್ಟು ಕೊಟ್ಟಿನಿ ಕಡಿಕೊಂಡು ಪಾಪ ಹೋಗೋದು. ನಿಮ್ಮ ಆ ಒಂದು ಸುಳ್ಳಿಂದ ನಮ್ಮ ಮನಿನ ಸರ್ವನಾಶ ಆಗೋತು. ನಾನಿನ್ನೂ ಸಣ್ಣವಿದ್ದೆ. ನನ್ನ ತಲೆಯಾಗ ವಿಸಿದ ಬೀಜ ಬಿತ್ತಿ ನಮ್ಮವನ ಮ್ಯಾಗ ದ್ವೇಷ ಕಾರುವಂಗೆ ಮಾಡಿಬಿಟ್ರಿ ನೀವು. ಯಾಕೆ ಹಿಂಗತಿ ಮಾಡಿದ್ರಿ? ಏನು ಲಾಭ ಆತು ನಿಮಗೆ? ಏನೋ ಮಾಡಕ್ ಹೋಗ್ಯಪ್ಪ. ಏನೋ ಆಯ್ತು. ಈ ಪಾಪಿನ ಕ್ಷಮಿಸ್ಬಿಡು ನನ್ನ ಮಗನ. ಈ ಪಾಪಿನ ಕ್ಷಮಿಸ್ಬಿಡು. ಗಂಗಾ ಮಾತೆ ನಮ್ಮ ಅತ್ತಿಗೆ ಆಕಿ ಪಾದ ನೀ ಮುಟ್ಟಕ್ಕೆ ಹೋಗ್ಬೇಡ. ಮತ್ತು ನಿನ್ನ ಪಾಪ ನಮ್ಮ ಅತ್ತಿಗೆಗೆ ಸುತ್ತಗೊಂಡಿತ್ತು. ಛೀ, ನಡಿ ನಡಿ. ನೋಡ್ರಿ, ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗೈತಿ. ಇನ್ನೂ ನಾವು ಅವರಿಗೆ ಬೈಯೋದು ಸರಿ ಇರಂಗಿಲ್ಲ. ನೀನು ಎಲ್ಲಿ ನೋಡಿ ಅನಿಸ್ತಕತ್ತಲ್ಲ? ಯವ್ವ ಎಲ್ಲಿ ನೋಡಿನಿ ಯವ್ವ? ವಿನಿ ನೆನಪು ಮಾಡ್ಕೊ ವಿನಿ. ನೀನು ನಮ್ಮ ನಮ್ಮ ರಾಜಪ್ಪನ ಹೆಂಡತಿ ರಾಜವಲ್ಲ? ಅದ ಪಾಪಿ ರಾತ್ರಿ ನಾ ಮಾಡಿ ತಪ್ಪಿಗೆ ಆ ದೇವರು ಸರಿಯಾದ ಶಿಕ್ಷಣ ಕೊಟ್ಟನವ. ಯಕ್ಕ ನನ್ ಕ್ಷಮಿಸ್ಬಿಡು ಯಕ್ಕ, ನನ್ ಕ್ಷಮಿಸ್ಬಿಡು. ಯವ್ವ ಯವ್ವ ಈ ಅಕ್ಕ ತಲೆ ಅವ್ವ ಏನಾತ್ ನಿನಗೆ? ಡಾಕ್ಟರ್ ಅಂದಿದ್ರು ಅವರಿಗೆ ಜಾಸ್ತಿ ಪ್ರೆಷರ್ ಕೊಡಕ್ಕೆ ಹೋಗಬೇಡ್ರಿ ಅಂತೇಳಿ. ಯಾಕ ಈ ಪಾಪನ ಕ್ಷಮಿಸವ. ನಿನ್ನ ಜೀವನದಾಗ ಭಾಳ ಆಟ ಆಡಿದ್ನವ. ನಾನೇನೋ ಮಾಡಕ್ಕೆ ಹೋದ್ನೆ. ಅದೇನೋ ಅಂತಾರಲ್ಲಕ್ಕ, ನಾವೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತೇಳಿ. ಆಯ್ತವ ಯಕ್ಕ. ಯಕ್ಕ ನೀನು ಗಂಗೆ ಎಷ್ಟು ಪವಿತ್ರಲ್ಲವ ಯಕ್ಕ. ನಾನು ತಪ್ಪು ಮಾಡಿದ್ನವ ಯಕ್ಕ, ನಾನು ಕ್ಷಮಿಸು. ನಿನ್ನ ಉಸಿರು ನನ್ನ ಮನೆತನ ಕಚ್ಚೈತೆವ. ತಾಯಿ ಮಕ್ಕಳನ್ನ ದೂರ ಮಾಡಿದೆ, ಗಂಡ ಹೆಂಡತಿನ ದೂರ ಮಾಡಿದೆ. ದೇವರು ನೋಡು, ನಾ ಮಾಡಿದ ತಪ್ಪಿಗೆ ನನ್ನ ಸಸಿಗೆ ಮಕ್ಕಳಾಗಿಲ್ಲ ಯಕ್ಕ. ನನ್ನ ಕ್ಷಮಿಸುವ. ಈಕಿ ನೋಡವ್ವ, ಈಕಿ ಅವ್ವ ಅಮ್ಮ. ಇನ್ನು ಹೋಗು. ಇನ್ಯಾವತ್ತು ನಮ್ಮ ವೈನಿಗೆ ನಿನ್ನ ಮಕ್ಕ ತೋರ್ಸಕ್ಕೆ ಹೋಗ್ಬೇಡ, ದಯವಿಟ್ಟು ಹೋಗು. ಮಾಡ್ಲಪ್ಪ, ನನ್ನ ಕ್ಷಮಿಸ್ರಪ್ಪ. ನೀ ಪಾಪನ ಕ್ಷಮಿಸ್ರೆ. ಕ್ಷಮೆ ಕೊಡಾಕ ನಾವ್ಯಾರು ಬೇ? ನೀ ಮಾಡಿದ್ದನ್ನು ನೀ ಅನುಭವಿಸಕತ್ತಿ. ಅದ ದೇವ್ರು ಕೊಟ್ಟ ಶಿಕ್ಷೆ. ಮಾಸ್ತರ, ಅದು ನಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತಮ್ಮ ಕರ್ಕೊಂಡು ಹೋಗ್ಬೇಡ್ರಿ ನಾಕಿನ. ಯವ್ವ ಕಣ್ಣ ತಿರುಗಬೇಕು. ಎಷ್ಟು ಹೊಲ ಅದಾವ್ರಿ ಸರ ನಿಮ್ಮ? ಇದನ್ನಷ್ಟು ಬಡ್ಡಿ ಒಳಗೆ ಹಾಕಿಬಿಟ್ಟಾರ ಅತ್ತಿಯರು. ಮೊದ್ಲೇಕೆಲ್ಲ ಮಾಡತ್ತಿದ್ರು ಆಳು ಹಚ್ಚಿಸಿ. ಈಗ ನೀಗಂಗಿಲ್ಲ ಅವರಿಗೆ. ಬಾರಿ, ನಮ್ಮ ಕಡೆ ನೀರು ಕಡಿಮೆ. ಇಲ್ಲಿ ನೀರಿಗೆ ಬರ ಇಲ್ಲಿ ನೋಡಿವ. ನಾ ಸಣ್ಣ ಇದ್ದಾಗನ ಬೋರ್ ಹಾಕ್ಸ್ಯಾರ. ಇನ್ನಾದರೂ ಬೋರಿಗೆ ಏನೇನೂ ಆಗಿಲ್ಲ. ಮತ್ತು ಗಾಕಿನಾಲ್ನೂ ಆದತಿ. ನೀರಿಗೆ ಕೊರತಿಲ್ಲ. ಮೊದ್ಲೇಕೆಲ್ಲ ಕಬ್ಬು ಗಿಬ್ಬು ಬೆಳೀತಿದ್ರು. ಈಗ ಇವ್ರು ಏನೇನು ಮಾಡ್ತಾರನೋ ಗೊತ್ತಿಲ್ಲ ನನಗೆ. ಹೊಲ ಮಾತ್ರ ಭಾಳ ಚಂದ ಐತ್ರಿ ಸರ್. ಏನೊಂದು 50 ಎಕರೆ ಐತೇನ್ರಿ ಸರ್ ನಿಮ್ಮ ಹೊಲ? ಒಟ್ಟು 68 ಎಕರೆ ಐತೆ ನೋಡ್ರಿ. 50 ಎಕರೆ ಅಪ್ಪರ ಹೆಸರಲ್ಲೇ ಇತ್ತು. ಮುಂದೆ 18 ಎಕರೆ ಅತ್ತಿ ಹೆಸರಲ್ಲೇ ಅಜ್ಜಾರ ಬರೆದು ಬಿಟ್ಟಿದ್ರು ಅಂತ. ಓ ಹಿಂಗೆ. ಎಲ್ಲ ಚಲೋ ಐತೆ ಬಿಡ್ರಿ. ಅಂತಂಬ್ರ ಅದು ಏನಿಲ್ರಿ? ನಮ್ಮ ಎಣೆ ಅಂತಂಬ್ರು ಅದಾರ. ಅವ್ರದ್ದು ಹೊಲ ಫಲ ಅದಾವು. ಆದ್ರೆ ನಾನು ಸಣ್ಣವಿದ್ದಾಗ ನಮ್ಮ ಲಕ್ಷ್ಮಣ್ ಕರ್ಕೊಂಡು ಊರು ಬಿಟ್ಟುಬಿಟ್ಟೆ ನಾನು. ಹಿಂಗಾಗಿ ನಮ್ಗೆ ಇಲ್ಲಿದು ಅಷ್ಟೊಂದು ಗೊತ್ತಿಲ್ಲ. ಅಲ್ಲ
ಅಷ್ಟು ಸಣ್ಣ ವಯಸ್ಸಿನಾಗ ಹೆಂಗೆ? ನಾವು ಊರಾಗ ಇರಕ್ಕೆ ಒಟ್ಟ ಒಲ್ಲೆ ಅಂದೆ. ಹಿಂಗಾಗಿ ನಮ್ಮ ತಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹಿಂಗತಿ ಅಂದೆ. ನಮ್ಮ ಅಪ್ಪರು ಏನು ಮಾಡಿದ್ರು ಅಂದ್ರೆ ಒಂದು ಕಡೆ ಮನೆ ಮಾಡಿ ನಮ್ಮನ್ನ ಇಟ್ರು. ಒಬ್ರು ಆಯನ್ನ ಇಟ್ಟು ಅಲ್ಲೇ ಇಬ್ಬರು ಇದನ್ನ ಮಾಡ್ಕೊಂಡ್ವಿ. ಆದ್ರೆ ನಾನು ವಯಸ್ಸಿಗೆ ಬಂದಿಂದ ಅಂದ್ರೆ ನನಗೆ ತಿಳುವಳಿಕೆ ಬಂದಿಂದ ಈ ಮನೆ ಒಯ್ದಿಂದ ನಾನು ₹1 ತೊಗೊಂಡಿಲ್ಲ ರೀ. ಹಿಂಗೆ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ನಮ್ಮ ತಮ್ಮನ್ನ ನಾನು ಕಲ್ಕೊಂತ ನಮ್ಮ ತಮ್ಮನ ಕಲಿಸ್ಕೊತ ಇಲ್ಲಿ ಬಂದು ಹತ್ತೀನಿ ನೋಡ್ರಿ. ಇನ್ನೋವರೆಗೂ ನಾನು ₹1 ಈ ಮನೆಯಿಂದ ಏನೂ ತೊಗೊಂಡಿಲ್ಲ. ಆವಾಗ ಒಂದು 2-3 ವರ್ಷ ಕೊಟ್ಟಿದ್ದು. ಹೊಳ್ಳಿ ನಮ್ಮ ಅಪ್ಪ ತೀರ್ಕೊಂಡಿಂದ ₹1 ನಾನು ಮುಟ್ಟಿಲ್ಲ. ಈಗಿನ ಕಾಲದಾಗೂ ಇಂಥವ್ರು ಸಿಗೋದು ಭಾರಿ ಕಠಿಣ ಐತ್ರಿ. ಭಾರಿ ಗ್ರೇಟ್ ಬಿಡ್ರಿ. ಇಷ್ಟೆಲ್ಲ ಇದ್ದನು ಏನೂ ಇಲ್ಲಾರ್ದಾರ ಥರ ಹಾಜಿರಿ ಅಲ್ರಿ ಸರ್ ನೀವು. ಯಾರು ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡೋದು ರೀ? ಮನ್ಸಿಗೆ ನೆಮ್ಮದಿ ಇಲ್ಲಾರ ತೊಗೊಂಡು ಏನು ಮಾಡೋಕ್ಕಾಗತ್ತೆ? ಇಷ್ಟು ದಿನ ಕಳ್ಕೊಂಡಿದ್ರಿ, ಈಗ ನಿಮ್ಮ ತಾಯಿನೂ ಚೇತರಿಸ್ಕೊಳಕತ್ತಾರ. ಹಾಂ, ಎಲ್ಲ ಸರಿ ಆಗತ್ತೆ ರೀ ಸರ್. ನೋಡು ಅತ್ತೆಯರಿಗೆ ಅವ್ರು ತಪ್ಪು ಮಾಡಿದವ್ರು ಬಂದು ಅವ್ರು ಖಾಲಿ ಬಿದ್ರು, ಅವ್ರ ತಪ್ಪನ್ನು ನಾವು ಒಪ್ಕೊಂಡ್ರು. ಹಂಗೆ ಇನ್ನೊಂದು ಸ್ವಲ್ಪ ದಿನ ಹೋತಂದ್ರೆ ಅತ್ತೆಯರು ಸರಿ ಆಗ್ತಾರ. ನೋಡು ಅವ್ರನ್ನ ಗುರ್ತು ಹಿಡಿದ್ರು, ಬರ್ಬರ್ತಾ ಚೇತರಿಸ್ಕೊಂಡು ಹೋಗ್ತಾರ. ಎಲ್ಲ ಸರಿ ಆಗುತ್ತೆ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ಸರ್. ಇಲ್ಲ, ನಂದು ತಪ್ಪೈತಿ. ನಾನು ಆವಾಗ ನಮ್ಮ ತಾಯಿ ಹತ್ರ ಹೋಗಿ ಅದು ನಮ್ಮ ಅಪ್ಪಾರ ಅಂದರು, ನಡಿ ಮಲ್ಲ ಹೋಗ್ಬರುನು ಅಂಥೇಳಿ. ನಾನು ಅವ್ರ ಮಾತು ಕೇಳಿಲ್ಲ. ನನ್ನ ತಪ್ಪಿಂದನ ನಮ್ಮವ್ವ ಇಷ್ಟು ವರ್ಷ ಪರದಾಡಿಬಿಟ್ಲು. ಇಷ್ಟಕ್ಕೆಲ್ಲ ಕಾರಣ ನಾನೇ ರೀ. ನಾನು ಆವಾಗ ಹೋಗಿದ್ನಿ ಅಂದ್ರೆ ನಮ್ಮವ್ವ ಹಿಂಗತಿ ಆಗ್ತಿರ್ಲಿಲ್ಲ. ನಾನು ಭಾಳ ದೊಡ್ಡ ತಪ್ಪು ಮಾಡಿದ್ನಿ ನಾನು. ನೋಡ್ರಿ, ತಪ್ಪಾಗೈತಿ. ತಪ್ಪಾಗಿದ್ದನ್ನ ಸರಿ ಮಾಡ್ಕೋಬೇಕು ಹೊರತಾಗಿ ಆಗಿದ್ದನ್ನ ಹೊಳ ಮಳ ನೆನೆಸ್ಕೊಂತ ಕುಂತ್ರ ಜೀವನ ಮುಂದೆ ನಡೆಯಂಗಿಲ್ರಿ ಸರ್. ನನಗೆ ಈಗಾದರೂ ಈ ಹೊಲದ ಮ್ಯಾಗ ಮನೆ ಮ್ಯಾಗ ಇದು ಎದ್ರ ಮ್ಯಾಗೂ ಆಸೆನೇ ಇಲ್ಲ. ನನಗಿದು ಯಾವುದು ಬೇಡ. ಎಲ್ಲ ನಮ್ಮ ತಮ್ಮಗ ಇರಲಿ. ನನಗೆ ಇದ್ರಂದು ಒಂದು ನಯ ಪೈಸ ಬೇಡ. ನನಗೆ ಆಸೆ ಅನ್ನೋದೇ ಇಲ್ಲ. ನಾನು ದುಡಿತೀನಿ. ನಾನು ಒಂದು ನೌಕರಿ ಐತಿ, ಗೌರ್ಮೆಂಟ್ ನೌಕರಿ ಐತಿ, ಸಾಕು ನನಗೆ. ಅದ್ರಾಗ ಬರುತ್ತೆ, ನಾನು ತಿಂತೀನಿ ಉಣ್ತೀನಿ ಆರಾಮಾಗಿರ್ತೀನಿ. ನಾನು ಯಾವುದಕ್ಕೂ ಆಸೆ ಪಡೋಂಗಿಲ್ಲ. ನಮ್ಮ ತಾಯಿ ಮೊದ್ಲಿಕ್ಕೆ ನಂಗೆ ಆದ್ರೆ ಸಾಕು. ನನಗೆ ಯಾವುದು ಬೇಡ. ನಿಮ್ಮ ಈ ಗುಣನ ನನಗೆ ಭಾಳ ಇಷ್ಟ ಆಗೈತ್ರಿ ಸರ್. ಈಗಿನ ಕಾಲದಾಗ ಹೆಣ್ಣು ನೋಡೋಕೆ ಹೋದ್ರೆ ಅತ್ತಿ ಮಾವ ಅದಾರೋ ಇಲ್ಲೋ ಅಂತ ಮೊದ್ಲಿಗೆ ಕೇಳ್ತಾರೆ. ಹೆಣ್ಮಕ್ಳು ಅದಾರನ ಅಂತ ಕೇಳ್ತಾರೆ. ಆದ್ರೆ ಪಾರ್ವತಿ, ನೀನು ಆ ಥರ ಇಲ್ಲ. ಅತ್ತಿ ಮಾವ ಯಾರು ಬೇಡ ಅಂತಾರೆ ಈಗಿನ ಕಾಲದ ಸೊಸ್ತ್ಯಾರ. ಆದ್ರೆ ನೀವು ನಮ್ಮ ಅವ್ವನ್ನ ಕರ್ಕೊಂಬಂದು ನಮ್ಮನ್ನು ಒಂದು ಮಾಡಿದ್ರಲ್ಲ, ನನಗೂ ಭಾಳ ಇಷ್ಟ. ಈ ಗುಣನ ನಂಗೆ ಭಾಳ ಇಷ್ಟ ನಿಮ್ದು. ಅಂದಲ್ಲೇ ನಿಮ್ಮಿಬ್ಬರನ್ನ ಆ ದೇವರು ಒಂದು ಮಾಡ್ಯಾನ. ಹೊತ್ತು ಮುನಿಗತಿ ನಡ್ರಿ ಸರ್, ಹೋಗುನು.